ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ, ಸೂಪರ್ ಟಿವಿ 7 ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಕೆಆರ್ಎಸ್ಗೆ ದೃಷ್ಟಿದೋಷ ನಿವಾರಣೆಗೆ ದಳಪತಿಗಳಿಂದ ಪೂಜೆ. ಮೈಶುಗರ್ ಸಕ್ಕರೆ ಕಾರ್ಖಾನೆ ಆರಂಭಿಸಲು ತಾಲೂಕು ರೈತ ಸಂಘದ ಮುಖಂಡರಿಂದ ಜಿಲ್ಲಾಧಿಕಾರಿಗೆ ಮನವಿ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಕೆಆರ್ಪೇಟೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಯುವ ಘಟಕದ ವತಿಯಿಂದ ಪ್ರತಿಭಟನೆ. ಪಾಂಡವಪುರ ತಾಲೂಕಿನಲ್ಲಿ ಜಿ ಮಾದೇಗೌಡ, ಜಿಟಿ ರಾಮಸ್ವಾಮಿ, ಚನ್ನಪಟ್ಟಣ ರಾಮು ಅವರಿಗೆ ಶ್ರದ್ಧಾಂಜಲಿ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಅಶ್ವತಿ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಕುಂದುಕೊರತೆಗಳ ಕುರಿತಾಗಿ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ರಾಜ್ಯದ ಜೀವನಾಡಿ ಕೃಷ್ಣರಾಜಸಾಗರ ಜಲಾಶಯ ಅಣೆಕಟ್ಟೆ ವಿಚಾರವಾಗಿ ಹಲವು ದಿನಗಳಿಂದ ಉಂಟಾಗಿದ್ದ ಗೊಂದಲ ಹಾಗೂ ಮಳೆಗೆ ಮೆಟ್ಟಿಲು ಕುಸಿದು ಬಿದ್ದಿರುವ ಸಂದರ್ಭ ಅಣೆಕಟ್ಟೆಗೆ ಜ್ಯೋತಿಷಿ ಭಾನುಪ್ರಕಾಶ್ ಶರ್ಮಾ ಮತ್ತು ಕೃಷ್ಣ ಭಟ್ ನೇತೃತ್ವದಲ್ಲಿ ಜೆಡಿಎಸ್ ಶಾಸಕರಿಂದ ದೃಷ್ಟಿದೋಷ ನಿವಾರಣಾ ಪೂಜೆ ನೆರವೇರಿಸಲಾಯಿತು. ಕಳೆದ ಕೆಲವು ದಿನಗಳಿಂದ ಕೆಆರ್ಎಸ್ ಅಣೆಕಟ್ಟು ಬಿರುಕು ಬಿಟ್ಟಿದೆ ಎಂದು ಊಹಾಪೋಹಗಳು ಹಬ್ಬಿರುವ ಕಾರಣ ಹಾಗೂ ಮಳೆ ಬಂದು ಕೆಆರ್ಎಸ್ ಅಣೆಕಟ್ಟಿನ ಒಂದು ಮೆಟ್ಟಿಲು ಕುಸಿದಿರುವ ಹಿನ್ನೆಲೆಯಲ್ಲಿ ವೇದಬ್ರಹ್ಮ ಶ್ರೀ ಭಾನುಪ್ರಕಾಶ್ ಶರ್ಮಾರವರ ಮುಂದಾಳತ್ವದಲ್ಲಿ ಜೆಡಿಎಸ್ ದಳಪತಿಗಳು ಕೆಆರ್ಎಸ್ ಅಣೆಕಟ್ಟಿಗೆ ಕೆಟ್ಟ ದೃಷ್ಟಿ ತಾಕದಂತೆ ಕಾವೇರಿ ತಪ್ಪಲಿನಲ್ಲಿ ಹೋಮ ಹಾಗೂ ಪೂಜೆ ನಡೆಸಿದ್ದಾರೆ. ಸಕ್ಕರೆ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದಲ್ಲೇ ಪ್ರಾರಂಭಿಸಲು ರಾಜಕೀಯ ಪಕ್ಷಗಳ ಕಿತ್ತಾಟದಿಂದ ಮೈಶುಗರ್ ಸಕ್ಕರೆ ಕಾರ್ಖಾನೆ ಇನ್ನೂ ಪುನರಾರಂಭವಾಗಿಲ್ಲ. ಕಬ್ಬು ಬೆಳೆ ಬೆಳೆದು ನಿಂತಿರುವ ಈ ಸಂದರ್ಭದಲ್ಲಿ ತ್ವರಿತವಾಗಿ ಸಮಸ್ಯೆಯನ್ನು ನಿವಾರಿಸಿ ಕಾರ್ಖಾನೆ ಪ್ರಾರಂಭಿಸಬೇಕೆಂದು ತಾಲೂಕು ರೈತ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಏನಪ್ಪ ಅಂತಂದರೆ ನಮ್ಮ ಮಂಡ್ಯ ತಾಲೂಕಿನಲ್ಲಿ ಏನು ಮೇ, ಜೂನ್, ಜುಲೈ ಈ 3 ತಿಂಗಳು ಕಬ್ಬು ಬೆಳೆದು ನಿಂತಿದೆ. ನಮ್ಮ ಮೈಸೂಗರು ಇನ್ನೂ ಪ್ರಾರಂಭ ಆಗದೆ ಇರೋದ್ರಿಂದ ಇದನ್ನು ಮೈಸೂಗರು ಹೊರತುಪಡಿಸಿ ಇನ್ನು ಎಲ್ಲ ಫ್ಯಾಕ್ಟ್ರಿಗಳು ಕುಂತೂರು ಆಗಿರ್ಬೋದು, ಆಮೇಲೆ ಕೊಪ್ಪ ಆಗಿರ್ಬೋದು, ಚಾಮುಂಡೇಶ್ವರಿ ಆಗಿರ್ಬೋದು, ಬನ್ನೇರಿ ಅಮ್ಮ ಆಗಿರ್ಬೋದು, ಎಲ್ಲ ಫ್ಯಾಕ್ಟ್ರಿಗಳು ಕಬ್ಬನ್ನು ಸಪ್ಲೈ ಮಾಡ್ಕೊಂಡು ತಕ್ಕ ಹೋಗ್ಬೇಕಾರೆ ಆ ತಕ್ಕಂದು ತಕ್ಷಣವೇ ಏನು ನಮ್ಮ ಅಲ್ಲಿ ಬೆಲೆ ನಿಗದಿ ಮಾಡದೆ ಆ ಕಟಾವು ದುಡ್ಡು ಕೊಡೋದಾಗಲಿ, ಆಮೇಲೆ ಸಾಗಾಣಿಕೆ ವೆಚ್ಚ ಆಗಲಿ ಇದನ್ನು ಒಂದೇ ಸಮಯದಲ್ಲಿ ಕೊಡಬೇಕು, ಒಂದೇ ಸಮಯದಲ್ಲಿ ತಗೋಬೇಕು, ರೈತರಿಗೆ ತೊಂದರೆ ಆಗಬಾರ್ದು. ಆಮೇಲೆ ತಕ್ಕಂದೋದ 15 ದಿವಸದೊಳಗೆ ಆ ದುಡ್ಡನ್ನು ಅವ್ರಿಗೆ ಪಾವತಿ ಮಾಡಬೇಕು ಅಂತಂದ್ಬಿಟ್ಟು ನಾವು ಇವಾಗ ತಾನೇ JD ಏನಿದ್ದಾರೆ ಜಂಟಿ ಕೃಷಿ ನಿರ್ದೇಶಕರು ಅವ್ರ ಜೊತೆಯಲ್ಲಿ ಕುಂತು ಮಾತುಕತೆ ಆಡಿ ಅವರು ಒಪ್ಪಿಗೆ ನೀಡಿದ್ದಾರೆ. ನಾವು ಇದನ್ನು ಫ್ಯಾಕ್ಟ್ರಿಯ ಜೊತೆಲಿ ಮಾತಾಡಿ ನಿಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಇವತ್ತಿನ ಈ ಸಭೆಗೆ ನಾವು ಬಂದಿದ್ದು ಅವರು ಒಪ್ಪಿಗೆ ನಾವು ಇವಾಗ ಇದನ್ನು ಸಭೆನ ತೀರ್ಮಾನ ಮಾಡಿದ್ದೇವೆ. ಫುಡ್ ಜಾಯಿಂಟ್ ಡೈರೆಕ್ಟರ್ ಸಮ್ಮುಖದಲ್ಲಿ ಒಂದು ಸಭೆನ ಆಯೋಜನೆ ಮಾಡಲಾಗಿತ್ತು. DC ಅವರು ನನ್ನ ಹೇಳಿ ಈ ಸಭೆಗೆ ವ್ಯವಸ್ಥೆ ಮಾಡಿದರು. ಆ ಸಭೆಯ ಉದ್ದೇಶ ಏನಂದರೆ ಹಾರ್ವೆಸ್ಟಿಂಗ್ ಚಾರ್ಜ್ ಅಂದರೆ ಕಬ್ಬು ಕಟಾವಿನ ದರ ಮೈಶುಗರ್ ವ್ಯಾಪ್ತಿಯಲ್ಲಿ ಮಿತಿ ನೀಡ್ತಾ ಇದೆ. ಯಾವುದೋ ಒಂದು ಇಡ್ತಿಗೆ ಬರ್ತಾ ಇಲ್ಲ. ಅದರಿಂದ ಶೋಷಣೆ ಒಂದು ರೀತಿಯಲ್ಲಿ ನಮ್ಮ ಸಾರ್ವಜನಿಕವಾಗಿ ಶೋಷಣೆ ಆಗ್ತಾಯಿದೆ ರೈತರಲ್ಲಿ. ಅದನ್ನು ಒಂದು ತಪ್ಪಿಸಲಿಕ್ಕೋಸ್ಕರ ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜು ಒಂದು ನಿರ್ದಿಷ್ಟವಾಗಿ ಒಂದು ಘೋಷಣೆ ಆಗಿಲ್ಲ. ಅದು ಕೂಡ ಒಂದು 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 ಗೊಂದಲದಲ್ಲಿದೆ. ಆದ್ದರಿಂದ ಈ ವಿಷಯವಾಗಿ ಚರ್ಚೆ ಮಾಡೋಕ್ಕೋಸ್ಕರ ನಾವು ಬಂದಿದ್ವಿ. ಇವತ್ತು ಚರ್ಚೆ ಆಯಿತು JD ಸಮ್ಮುಖದಲ್ಲಿ. ಏನಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಈ 5 ಫ್ಯಾಕ್ಟ್ರಿಗಳು ಏನಿದೆ ಕಾರ್ಖಾನೆಗಳು ಅವ್ರ ವ್ಯಾಪ್ತಿ ರೈತನಲ್ಲಿ ಏನು ತಗೋತಾರೆ ಹಾರ್ವೆಸ್ಟಿಂಗ್ ಅಂದರೆ ಕಬ್ಬು ಕಟಾವು ದರನ ಅದೇ ಒಂದು ರೀತಿ ಮಾನದಂಡನ ಕೂಡ ನಮ್ಮ ವ್ಯಾಪ್ತಿನಲ್ಲಿ ಅಳವಡಿಸ್ಕೊಳ್ಬೇಕು.
ತದನಂತರ 30 ಕಿಲೋಮೀಟರ್ ವ್ಯಾಪ್ತಿ ಏನಿದೆ ಟ್ರಾನ್ಸ್ಪೋರ್ಟ್ ಚಾರ್ಜು ಅಷ್ಟಕ್ಕೆ ಮಾತ್ರ ನಮ್ಮ ರೈತರಲ್ಲಿ ಬರ್ಸುವಂಥದ್ದು. ಉಳಿಕೆದನ್ನ ಫ್ಯಾಕ್ಟ್ರಿಯವ್ರು ಬರ್ಸ್ಬೇಕು ಒಂದೊಂದನ್ನ 2 ವಿಷಯನ ಕೂಲಂಕಷ ಪ್ರಸ್ತಾಪ ಆಯಿತು. ಅದಕ್ಕೆ ಮುಂದುವರೆದು ಮಾತಾಡ್ತಾ JD ಅವರು ಇಲ್ಲ ತಕ್ಷಣವೇ ನಾಳೆ ಸಂಬಂಧಪಟ್ಟಂಥ ಯಾವುದೋ ಫ್ಯಾಕ್ಟ್ರಿಯವರಿಗೆ ವಿಷಯ ಮುಡಿಸಿ ಇದನ್ನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ಒಂದು ವಾರ ಈ ವಾರದ ತನಕ ಅವಕಾಶ ಕೇಳಿದ್ದಾರೆ. ಅವಕಾಶನ ನಾವು ಕೇಳಿ ಹೊರಗಡೆ ಬಂದಿದ್ದೀವಿ. ನಮ್ಮ ಜೊತೆಗೆ ಈ DC ಮೇಡಮ್ ಕೂಡ ತುಂಬ ಒಂದು ಮುತುವರ್ಜಿ ಮತ್ತು ಆಸಕ್ತಿಯಿಂದ ಕೆಲಸ ನಿರ್ವಹಣೆ ಮಾಡಿದ್ದಾರೆ. ಇದನ್ನು ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಅವರಿಗೆ ನಮ್ಮ ರೈತರ ಒಂದು ಬಾಂಧವರಿಂದ ಮತ್ತು ಕಬ್ಬು ಬೆಳೆಗಾರರ ಒಕ್ಕೂಟದಿಂದ ರೈತ ಸಂಘದವರಿಂದ ಅವರು ಕೂಡ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀವಿ. ಪಾಂಡವಪುರ ತಾಲೂಕಿನ ಮಾಡರಹಳ್ಳಿ ಗ್ರಾಮದ ಕೆರೆಯಲ್ಲಿ ವರ್ಷದ 365 ದಿನವೂ ನೀರು ಶೇಖರಣೆ ಮಾಡುವ ಮೂಲಕ ಸುಮಾರು ಗ್ರಾಮಗಳಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸುವ 50 ಲಕ್ಷ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ CS ಪುಟ್ಟರಾಜು ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಪಾಂಡವಪುರ ತಾಲೂಕಿನ ಮಾಡರಹಳ್ಳಿ ಗ್ರಾಮದಲ್ಲಿ ಕೆರೆಯ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿದ್ದ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿ ಪೂಜೆ ನೆರವೇರಿಸಿದ ನಂತರ ಮಾತನಾಡಿದ ಅವರು, ಈಗಾಗಲೇ ಸರ್ಕಾರದಿಂದ 50 ಲಕ್ಷ ವೆಚ್ಚದಲ್ಲಿ ಈ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಕೆರೆ ಅಭಿವೃದ್ಧಿಪಡಿಸಿ ಲಿಫ್ಟ್ ಇರಿಗೇಷನ್ ಮಾಡುವ ಮೂಲಕ ಅಕ್ಕಪಕ್ಕ ಕೆರೆಗಳಿಗೆ ನೀರು ತುಂಬಿಸುವ ಮೂಲಕ ರೈತರಿಗೆ ಅನುಕೂಲವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಸುಂಕಾತೊಣ್ಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವೇಗೌಡ ಹಾಗೂ ಉಪಾಧ್ಯಕ್ಷೆ ಸೇರಿದಂತೆ ಸದಸ್ಯರು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈಗಾಗಲೇ ಮಂಜೂರು ಮಾಡಿ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿದ್ರೆ ಕೆಲಸ ಪ್ರಾರಂಭ ಆಗಬೇಕು. ಅದಕ್ಕಿಂತ ಮುಂಚೆ ಈ ಸಿಲ್ಟನ್ನ ರಿಮೂವ್ ಮಾಡುವಂಥ ಕೆಲಸ ಹೇಮಾವತಿ ನೀರು ಬಂದು ತುಂಬಿಕೊಳ್ಳೋದ್ರಿಂದ ತಕ್ಷಣ ಒಂದು ಹಂತದಲ್ಲಿ ಸಿಲ್ಟ್ ರಿಮೂವ್ ಮಾಡುವಂಥ ಕಾರ್ಯಕ್ರಮ 50 ಲಕ್ಷ ರೂಪಾಯಿನಲ್ಲಿ ಇವತ್ತು 50 ಲಕ್ಷ ಅಲ್ಲ ಸರ್ 50 ಲಕ್ಷ ರೂಪಾಯಿನಲ್ಲಿ ಇವತ್ತು ಕೈಗೆತ್ಕೊಂಡಿದ್ದಾರೆ. ಟೆಂಡರ್ ಆಗಿದೆ. ಒಂದು ಸೋಪಾನಂ ಇದೆ. ಯಾರು ಕಾಂಟ್ರಾಕ್ಟ್ರು ಜಗದೀಶ್ ಅಂತ ಕಾಂಟ್ರಾಕ್ಟರ್ ಗುತ್ತಿಗೆ ಕೊಟ್ಟಿದ್ದಾರೆ. ಕಾನೂನುಬದ್ಧವಾಗಿ ಕೆಲಸ ಪ್ರಾರಂಭ ಆಗ್ತಾ ಇದೆ. ಈ ಭಾಗದಲ್ಲಿ ಒಂದು ರೀತಿ ಹೊಸ ರೀತಿಯಲ್ಲಿ 365 ದಿನ ಕೆರೆಗಳಲ್ಲಿ ನೀರಿರುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇದಾಗಿರುತ್ತೆ. ಇವತ್ತು ಅಧಿಕೃತವಾಗಿ ನಾವು ಸಿಲ್ಟ್ ಎತ್ತುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ಮಾಡಿ ಗುತ್ತಿಗೆದಾರ ಫೈನಲ್ ಆದಮೇಲೆ ಆ ಲಿಫ್ಟ್ ಇರಿಗೇಷನ್ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಭಾಳ ವಿಶೇಷವಾಗಿ ನಮ್ಮ ರಸ್ತೆ ಏನು ಹಿರಿಮಳ್ಳಿಯಿಂದ ಪ್ರಾರಂಭ ಆಗಿ ಆನಾಡು ಮತ್ತು ಸುಂಕಾತೊಣ್ಣೂರು ಮುಖಾಂತರ ನಮ್ಮ ಗ್ರಾಮಕ್ಕೆ ಬಂದು ಇಲ್ಲಿಂದ ಮುಂದಕ್ಕೆ ಮಾಡರಳ್ಳಿ ಬೋಳೆ ಮೇಣಗರಕ್ಕೆ ಹೋಗುವಂಥ ರಸ್ತೆ ಈಗ ಮೆಟೀರಿಯಲ್ ಪ್ರಾಬ್ಲಮ್ನಿಂದ ಸ್ವಲ್ಪ ನಿಂತಿದೆ. ಈ ತಾನೇ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೀನಿ. ತಕ್ಷಣ ಇದಕ್ಕೆ ಮೆಟೀರಿಯಲ್ನ ಒದಗಿಸ್ಕೊಟ್ಟು ಈ ರಸ್ತೆಯನ್ನು ಸಂಪೂರ್ಣ ಮಾಡಿಕೊಡ್ತೇವೆ. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು, ಆಸೆ ತರಂಗ ಕಲಾ ಸಂಸ್ಥೆ ಹಾಗೂ ಆಸೆ ದರ್ಶನ ಮಾಸಪತ್ರಿಕೆ ಮತ್ತು ಐಡಿಯಲ್ ಪಬ್ಲಿಕೇಶನ್ ಇವರ ವತಿಯಿಂದ ಡಾಕ್ಟರ್ ಪ್ರದೀಪ್ ಕುಮಾರ್ ಎಬ್ರಿಯವರ 14ನೇ ಮಹಾಕಾವ್ಯ ಯುಗಪುರುಷ ಲೋಕಾರ್ಪಣೆ ಮತ್ತು ರು 5,001 ನಗದಿನೊಂದಿಗೆ ನುಡಿ ಬ್ರಹ್ಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ನಗರದ ಪತ್ರಿಕಾ ಭವನದಲ್ಲಿ ನಡೆಯಿತು. ಮುಂದುವರಿಸಿಕೊಂಡು ಬಂದಿದ್ದೀರಿ. ನನ್ನ ಯುಗಪುರುಷ ಮಹಾಕಾವ್ಯಕ್ಕೆ ಬೆನ್ನುಡಿ ಬರೆದವರು ನನ್ನ ಆತ್ಮೀಯ ಪುತ್ರ ಸಮಾನರಾದ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರು. ಬಹುಶಃ ಅವರು ಡಿಗ್ರಿ ಓದ್ತಿರುವಂತಹ ಸಮಯದಲ್ಲೇ ನನ್ನ ಒಂದು ಕಾವ್ಯಕ್ಕೆ ಮುನ್ನುಡಿಯನ್ನು ಬರೆದಿದ್ದರು. ಸುಮಾರು 25 ವರ್ಷಗಳ ನಂತರ ಅವರು ಬೆನ್ನುಡಿ ಬರೀತಾ ಇದ್ದಾರೆ. ಹಾಗಾಗಿ ಅನೇಕರು ಕಿರಿಯರಾಗಿರ್ಬೋದು ನಿರಂತರವಾಗಿ ಪ್ರೋತ್ಸಾಹ ಮಾಡಿಕೊಂಡು ಬರ್ತಾ ಇದ್ದಾರೆ. 2007ರಲ್ಲಿ ಪ್ರಾರಂಭವಾದ ಬಸವ ಪಯಣ ಅಲ್ಲಿಗೆ ನಿಲ್ಲದೆ ಮುಂದುವರ್ಕೊಂಡು ಹೋಗ್ತಾ ಇದೆ. ನಾಡಿದ್ದು 1ನೇ ತಾರೀಕಿಗೆ ಆಧುನಿಕ ಮಂಡ್ಯವನ್ನು ಕಟ್ಟಿರುವಂತಹ ಆಧುನಿಕ ಮಂಡ್ಯದ ಶಿಲ್ಪಿ ಅಂತ ಕರೆಸ್ಕೊಂಡಿರುವಂತಹ ನಿತ್ಯ ಸಚಿವ KV ಶಂಕರೇಗೌಡರ ಮೇಲೆ ಒಂದು ಷಟ್ಪದಿ ಮಹಾಕಾವ್ಯ ಮಾಡಿದ್ದೀವಿ, ನಿತ್ಯ ಚೇತನಿ ಅಂತ. ಅದು 1300 ಷಟ್ಪದಿ ಪದ್ಯಗಳ ಕಾವ್ಯ. ಅದು 1ನೇ ತಾರೀಕಿಗೆ ಲೋಕಾರ್ಪಣೆ ಆಗ್ತಾ ಇದೆ. ಮಂಡ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಮುಂದಿನ 1 ವರ್ಷದೊಳಗೆ ಇನ್ನೆರಡು ಮಹಾಕಾವ್ಯಗಳು ಬರ್ತಾ ಇವೆ. ಗಮಕಿ ವಿದ್ಯಾಶಂಕರ್ ಅವರು ಕಳೆದ ಸುಮಾರು 15 ವರ್ಷಗಳಿಂದ ನಾಡಿನ ಎಲ್ಲ ಕಡೆಯಲ್ಲಿ ನನ್ನ ಕಾವ್ಯವನ್ನು ವಾಚನ ಮಾಡಿಕೊಂಡು ನಾನು ಅದಕ್ಕೆ ವ್ಯಾಖ್ಯಾನ ಮಾಡಿಕೊಂಡು ಬೀದರ್ ಆಗಿರ್ಬೋದು, ಬೆಳಗಾವಿ, ಇಳಕಲ್, ಮೈಸೂರು, ಬೆಂಗಳೂರು, ಮಂಡ್ಯ ಎಲ್ಲ ಕಡೆಗಳಲ್ಲಿ ನಿರಂತರವಾಗಿ ನಾವು ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದೀವಿ. ನಾನು ಹೇಳ್ಕೊಂಡು ಹೋದರೆ ತುಂಬ ದೊಡ್ಡ ಹೆಸರನ್ನೇ ಗೆಲ್ಲಬೇಕಾಗುತ್ತೆ. ಸಮಯದ ಕಾರಣದಿಂದ ನನಗೆ 12:30ಕ್ಕೆ ಕಾರ್ಯಕ್ರಮ ಮುಗಿಸ್ಬೇಕು ಅಂತಿತ್ತು. ಅದು ಒಂದು 5 ನಿಮಿಷ ತಡ ಆಗ್ತಾ ಇದೆ. ಶಿವಪ್ರಕಾಶ್ ಅವರು ಪ್ರಕಟ ಮಾಡ್ತಿರುವಂತಹ ನನ್ನ 2ನೇ ಮಹಾಕಾವ್ಯ ಇದು. 2019ರಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಮೇಲೆ ಪರಂಜ್ಯೋತಿ ಅನ್ನುವಂಥ ಒಂದು ಮಹಾಕಾವ್ಯ ತಂದಿದ್ರು. ಅದು ಪ್ರಕಟವಾದ 1
ತಿಂಗಳೊಳಗೆ 1,000 ಪ್ರತಿಗಳು ಖರ್ಚಾಗ್ಬಿಟ್ಟು ಎರಡನೇ ಮತ್ತೆ ಪ್ರಿಂಟ್ ಆಗ್ತಾ ಇದೆ. ಈಗ ಯುಗಪುರುಷ ಯುಗಾವತಾರಿ 5,000 ಪುಟಗಳಲ್ಲಿ 12ನೇ ಶತಮಾನದ ಎಲ್ಲ ಶರಣರು ಇರುವಂತಹ ಆ ಕಾವ್ಯದಲ್ಲಿ ಕೇವಲ ಬಸವಣ್ಣನನ್ನು ಮಾತ್ರ ನಾವು ಮುಖ್ಯವಾಗಿರಿಸಿಕೊಂಡು 12ನೇ ಶತಮಾನದ ಮುಖಾಂತರ ಸಮಾಜಕ್ಕೆ ಬಸವಣ್ಣವರು ಏನು ಕೊಟ್ಟರು ಅನ್ನುವಂಥದ್ದು ಬಿಂಬಿಸುವಂತಹ ಒಂದು ಕಾವ್ಯ ಚಿತ್ರಣವನ್ನು ಇದರಲ್ಲಿ ಈ ಯುಗಪುರುಷ ಕಾವ್ಯದಲ್ಲಿದೆ. ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ, ಅದು ಪುಸ್ತಕ ಬಿಡುಗಡೆಗೋಸ್ಕರ ಮಾತ್ರ ಅರ್ಜೆಂಟ್ ಆಗಿ ಒಂದು 5 ಪ್ರತಿಗಳು ಬಂದಿದೆ ಮಾತ್ರ. ಕೆಲವೇ ದಿವಸಗಳಲ್ಲಿ ಆ ಪ್ರತಿಗಳು ಪ್ರಕಟವಾಗಿ ಬರ್ತಾ ಇದೆ. ನಾನು ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ತಾ ಇರುವಂಥದ್ದನ್ನು ಡಾಕ್ಟರ್ ವಸಂತಿರಾವ್ ಅವರು ನನ್ನ ವೃತ್ತಿ ಬದುಕಿಗೆ ಒಂದು ದೊಡ್ಡ ಆಧಾರ ಸ್ತಂಭವಾಗಿ ನನ್ನ ವೃತ್ತಿಗೆ ಬೇಕಾಗಿರುವಂತಹ ಎಲ್ಲ ಪ್ರೋತ್ಸಾಹವನ್ನು ಕೊಡ್ಕೊಂಡು ಬಂದವರು. ಸುಜಾತ ಮೇಡಮ್ ಅವರು ನಡೆಸ್ಕೊಂಡು ಹೋಗ್ತಿರುವಂತಹ ರಿಯಲ್ ಎಜುಕೇಷನ್ ಸೊಸೈಟಿಗೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿ ನನಗೊಂದು ವಿಶೇಷ ಗೌರವವನ್ನು ತಂದುಕೊಟ್ಟಿದ್ರು. ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಎಲ್ಲ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿತ್ತು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಹಾಗೂ ಅಗತ್ಯ ವಸ್ತುಗಳ ಬೆಲೆಯನ್ನು ದಿನದಿಂದ ದಿನಕ್ಕೆ ಗಗನಕ್ಕೇರಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಯುವ ಘಟಕದ ವತಿಯಿಂದ ಸೈಕಲ್ ಜಾಥಾದ ಮೂಲಕ ಬೃಹತ್ ಪ್ರತಿಭಟನೆಯನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಡಿ ಗಂಗಾಧರ್, ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಾಲೂಕು ಕಚೇರಿಗೆ ತೆರಳಿ ಶಿರಸ್ತೇದಾರ್ ಚಂದ್ರಿಕಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಉಸ್ತುವಾರಿ ಹಾಗೂ ಕೊಳ್ಳೇಗಾಲ ಮಾಜಿ ಶಾಸಕರಾದ ಬಾಲರಾಜ್ ಮಾತನಾಡಿ, ಕರೋನಾ ಸಂಕಷ್ಟ ದಿನಗಳಿಂದ ಈಗ ತಾನೇ ಜನತೆ ಹೊರಬರುತ್ತಿದ್ದಾರೆ. ಕೂಲಿ ಕಾರ್ಮಿಕರು, ಕಡುಬಡವರು ಹಾಗೂ ಹಿಂದುಳಿದ ವರ್ಗಗಳ ಜನರು, ಮಧ್ಯಮ ವರ್ಗದ ಜನರಿಗೆ ತೈಲ, ಅನಿಲ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜೀವನ ಸಾಗಿಸಲು ತುಂಬಾ ತೊಂದರೆಗೆ ಸಿಲುಕಿದ್ದಾರೆ. ಆದ್ದರಿಂದ ತಕ್ಷಣಕ್ಕೆ ಗಗನಕ್ಕೆ ಏರುತ್ತಿರುವ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಗ್ರಾಮ ಪಂಚಾಯಿತಿ ಮಟ್ಟದಿಂದಲೇ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಬರುವ ಎಲ್ಲಾ ಚುನಾವಣೆಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ಮುನ್ನಡೆಸುತ್ತಿರುವ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಇಬ್ಬರು ಸೇರಿ ದೇಶದ ಜನರ ಜೀವ ಜೊತೆಗೆ ಚೆಲ್ಲಾಟ ಆಡುತ್ತಿದ್ದಾರೆ. ಇದು ಬಹಳಷ್ಟು ದಿನಗಳು ಉಳಿಯುವುದಿಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಇರುವುದಿಲ್ಲ. ಇದನ್ನು ನೀವು ಮನಗಾಣಬೇಕು ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಬಿ ಪ್ರಕಾಶ್, ರಾಜ್ಯ ಮೂಲ ಸೌಕರ್ಯ ಹಾಗೂ ಒಳಚರಂಡಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಎಂಡಿ ಕೃಷ್ಣಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಿಕ್ಕೇರಿ ಸುರೇಶ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಐಪನಹಳ್ಳಿ ನಾಗೇಂದ್ರ ಕುಮಾರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೆ ದೇವರಾಜು, ಪುರಸಭಾ ಸದಸ್ಯರಾದ ಡಿ ಪ್ರೇಮಕುಮಾರ್, ರವೀಂದ್ರ ಬಾಬು, ಸೌಭಾಗ್ಯ, ಉಮೇಶ್, ಸುಗುಣಸ್ನೇಹಿ ರಮೇಶ್, ಹಿರಿಯ ಮುಖಂಡರಾದ ಬಸ್ತಿ ರಂಗಪ್ಪ, ಪಿಎಲ್ಡಿ ಬ್ಯಾಂಕ್ ಮಾಜಿ ನಿರ್ದೇಶಕರಾದ ಹಾರಳಹಳ್ಳಿ ವಿಶ್ವನಾಥ್, ಯುವ ಘಟಕದ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀಪುರ ಪ್ರಸನ್ನಕುಮಾರ್, ಸಿಬಿ ಚೇತನ್ ಕುಮಾರ್, ಹಕ್ಕಿ ಹೆಬ್ಬಾಳು ದಿವಾಕರ್, ತಾಲೂಕು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಚೇತನ್ ಮಹೇಶ್, ಬಸ್ತಿ ಕೃಷ್ಣೇಗೌಡ, ಎಸ್ಸಿ ಘಟಕದ ಅಧ್ಯಕ್ಷರಾದ ರಾಜಯ್ಯ, ಅಜಯ್ ಸೇರಿದಂತೆ ಇತರರು ಹಾಜರಿದ್ದರು. ಮದ್ದೂರು ಪಟ್ಟಣದ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಂಗಾರಕ ಚತುರ್ಥಿಯ ಪ್ರಯುಕ್ತ ಕೋಟೆ ವಿನಾಯಕನಿಗೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಪ್ರಧಾನ ಅರ್ಚಕರಾದ ರಾಘವೇಂದ್ರ ರಾವ್ ಮಾತನಾಡಿ, ಅಂಗಾರಕ ಚತುರ್ಥಿ ವಿಶೇಷವಾಗಿದ್ದು ವರ್ಷದಲ್ಲಿ ಮಂಗಳವಾರ ಚತುರ್ಥಿಯು ಬಂದಿರುವುದು ವಿಶೇಷವಾಗಿದ್ದು ಭಕ್ತಾದಿಗಳು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ. ಈ ಹಿನ್ನೆಲೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಸ್ವಾಮಿಗೆ ಪೂಜೆ ಸಲ್ಲಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು. ಇದೇ ವೇಳೆ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಸಿ ಅಪೂರ್ವ ಚಂದ್ರು, ಗುರುಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು.
ಸಂಕಷ್ಟಹರ ಚತುರ್ಥಿ ವಿಶೇಷವಾಗಿ ಪ್ರತಿ ತಿಂಗಳು ಬರುತ್ತೆ. ಆದರೆ ಮಂಗಳವಾರ ಕೆಲವೊಂದು ಸತಿ ಮಾತ್ರ ಸಿಗ್ತಕ್ಕಂಥದ್ದು. ಈ ಮಂಗಳವಾರ ಬಂದಾಗ ನಿಮ್ಮ ಕೋರಿಕೆಗಳು ವಿಶೇಷವಾಗಿ ಈಡೇರುತ್ತೆ. ಸ್ವಾಮಿಯವರಿಗೆ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ದಿವಸ ನಿಮಗೆ ಸಂತಾನ ಭಾಗ್ಯ ಇರ್ಬೋದು, ಕಲ್ಯಾಣ ಭಾಗ್ಯ ಇರ್ಬೋದು, ನಿಮ್ಮ ವಿದ್ಯಾಭ್ಯಾಸಕ್ಕೆ, ಉದ್ಯೋಗಕ್ಕೆ, ಯಾವುದೇ ಒಂದು ನಿಮ್ಮ ಅನುಕೂಲಕ್ಕೆ ಆ ಸ್ವಾಮಿಯಲ್ಲಿ ಇವತ್ತಿನ ದಿವಸ ಮಂಗಳವಾರ ಅಂಗಾರಕ ಗಣಪತಿ ದಿವಸ ಸಂಕಲ್ಪವನ್ನು ಮಾಡಿಕೊಂಡು ಅವನಿಗೆ ಬೆಣ್ಣೆ ಅಲಂಕಾರನ ಈ ಒಂದು ಕ್ಷೇತ್ರದಲ್ಲಿ ಮಾಡಿಸಿದ್ರೆ ವಿಶೇಷವಾಗಿ ತಮ್ಮ ಸಂಕಷ್ಟಗಳು 48 ದಿವಸಗಳಲ್ಲಿ ನೆರವೇರುತ್ತೆ. ಇದು ವಿಶೇಷವಾಗಿ ನಡ್ಕೊಂಡು ಬಂದಿರತಕ್ಕಂಥ ಪ್ರತೀತಿ. ಎಲ್ಲರೂ ಸಹ ಬಂದು ಸ್ವಾಮಿಯನ್ನ ಪ್ರಯುಕ್ತ ದೇವಸ್ಥಾನದಲ್ಲಿ ಕೋಟೆ ವಿನಾಯಕ ಸ್ವಾಮಿಯವರಿಗೆ ಬೆಣ್ಣೆ ಅಲಂಕಾರ ಏರ್ಪಡಿಸಲಾಗಿದೆ. ವಿಶೇಷವಾಗಿ ಬೆಳಿಗ್ಗೆ ಪಂಚಾಮೃತ ಸ್ನಾನ ಆಯಿತು, ಬೆಣ್ಣೆ ಅಲಂಕಾರ, ಮಹಾಮಂಗಳಾರತಿ, ಸಂಜೆ ಗೋಧೂಳಿ ಸಮಯದಲ್ಲಿ ಮಹಾ ಗಣಪತಿ ಹೋಮ ಏರ್ಪಡಿಸಲಾಗಿದೆ. 6:30ಗೆ ಮಹಾಗಣಪತಿಯ ವ್ರತವನ್ನು ಮಾಡಲಾಗಿದೆ. ತದನಂತರ 8 ಗಂಟೆಗೆ ಮಹಾಮಂಗಳಾರತಿ ಆಗಲಿದೆ. ತದನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕೋಟೆ ವಿನಾಯಕನ ಕೃಪೆಗೆ ಪಾತ್ರರಾಗಬೇಕಾಗಿ ನಮ್ಮ ವಿನಂತಿ. ಮಾಜಿ ಸಂಸದ ಜಿ ಮಾದೇಗೌಡ, ಜಿಟಿ ರಾಮಸ್ವಾಮಿ, ಚನ್ನಪಟ್ಟಣ ರಾಮು ಅವರ ಮೃತಪಟ್ಟ ಹಿನ್ನೆಲೆ ಪಾಂಡವಪುರ ತಾಲೂಕಿನ ರೈತ ಸಂಘ ಹಾಗೂ ಮಂಡ್ಯ ರೈತ ಸಂಘದ ವತಿಯಿಂದ ಅವರಿಗೆ ಶ್ರದ್ಧಾಂಜಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎಎಲ್ ಕೆಂಪೇಗೌಡರು ಮಾತನಾಡುತ್ತಾ, ಕೆಆರ್ಎಸ್ ಡ್ಯಾಂಗೆ ದೃಷ್ಟಿ ಪೂಜೆ ಮಾಡಿದ ವ್ಯಕ್ತಿಗಳು ಮೊದಲು ಗಣಿಗಾರಿಕೆ ನಿಲ್ಲಿಸಿ ದೃಷ್ಟಿ ಅವಶ್ಯಕತೆ ಇಲ್ಲ ಎಂದು ಟೀಕಿಸಿದರು. ಅಲ್ಲದೆ ರೈತಪರ ಕಾಳಜಿಗಳಿಂದಲೇ ಪ್ರಸಿದ್ಧಿ ಪಡೆದ ವ್ಯಕ್ತಿಗಳಲ್ಲಿ ಜಿ ಮಾದೇಗೌಡರು ಮೊದಲಿಗರು. ನೀರಿಗಾಗಿ ನೀರಾವರಿ ಇಂಜಿನಿಯರ್ ಹೊಡೆದು ಧೈರ್ಯದಿಂದ ರಾಜಕಾರಣ ಮಾಡಿದ ದೈತ್ಯ ವ್ಯಕ್ತಿ ಮಾದೇಗೌಡರು ಎಂದು ಬಣ್ಣಿಸಿದರು. ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಜಿಟಿ ರಾಮಸ್ವಾಮಿ ಅವರು ಯೋಧರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಮೇಲೆ ರೈತಪರ ಚಳವಳಿಯಲ್ಲಿ ರೈತರ ಹಿತಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ಎಂದರು. ಈ ವೇಳೆ ರೈತ ಸಂಘದ ವರಿಷ್ಠರಾದ ಸುನೀತಾ ಪುಟ್ಟಣ್ಣಯ್ಯ ಮಾತನಾಡಿ, ಜಿಲ್ಲೆಯ ಕಾವೇರಿ ಹೋರಾಟಕ್ಕೆ ತಮ್ಮ ಜೀವನ ಮೀಸಲು ಇಟ್ಟಿದ್ದ ವ್ಯಕ್ತಿ ಜಿ ಮಾದೇಗೌಡರು. ಅವರು ಎಂತಹ ಸಂದರ್ಭದಲ್ಲೂ ರೈತರಿಗೆ ಸಮಸ್ಯೆ ಆದರೆ ಮುಂದಾಳತ್ವ ವಹಿಸುತ್ತಿದ್ದರು. ಅವರ ಸೇವೆ ಅನನ್ಯ. ರೈತರು ರಾಜ್ಯದ ಎಲ್ಲೆಡೆ ಸಂಘಟನೆಯ ಬಲ ಉತ್ತಮಪಡಿಸುವ ಮೂಲಕ ರೈತ ಸಂಘ ಬಲಿಷ್ಠವಾಗಬೇಕಿದೆ ಎಂದರು.